ಸತ್ತವರ ಈ 3 ವಸ್ತುಗಳನ್ನು ತಪ್ಪಾಗಿಯೂ ಬಳಸಬೇಡಿ. ಎಚ್ಚರ. ಯಾವುದೇ ಮರಣ ಹೊಂದಿದ ವ್ಯಕ್ತಿಯ ವಸ್ತುಗಳನ್ನು ಅವನ ಮರಣದ ನಂತರ ಬಳಸಬಾರದು ಎಂದು ಹೇಳಲಾಗುತ್ತದೆ. ಕೆಲವರು ಇದನ್ನು ಮಾಡದಿದ್ದರೂ ಪಿತೃದೋಷಕ್ಕೆ ಬಲಿಯಾಗುತ್ತಾರೆ. ಹೌದು, ಮೃತ ವ್ಯಕ್ತಿಯ ವಸ್ತುಗಳನ್ನು ಬಳಸುವುದರಿಂದ ಪಿತೃದೋಷ ಉಂಟಾಗುತ್ತದೆ. ಈ ದೋಷವನ್ನು ಅತ್ಯಂತ ಅಪಾಯಕಾರಿ ಎಂದು ಪರಿಗಣಿಸಲಾಗಿದೆ. ಜ್ಯೋತಿಷಿಗಳ ಪ್ರಕಾರ ಕಾಳಸರ್ಪ ದೋಷದ ನಂತರ ಯಾವುದೇ ದೋಷವನ್ನು ಅತ್ಯಂತ ಅಪಾಯಕಾರಿ ಎಂದು ಪರಿಗಣಿಸಿದರೆ ಅದು ಪಿತೃದೋಷವಾಗಿದೆ. ಇದು ಶಾಪದಂತೆ ಕೆಲಸ ಮಾಡುತ್ತದೆ. 1. ಆಭರಣಗಳನ್ನು ಬಳಸಬೇಡಿ. ಜ್ಯೋತಿಷ್ಶಾಸ್ತ್ರದ ಪ್ರಕಾರ ಮೃತ ವ್ಯಕ್ತಿಯ ಆಭರಣಗಳನ್ನು ತಪ್ಪಾಗಿಯೂ ಬಳಸಬಾರದು. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಆಭರಣಗಳನ್ನು ತುಂಬಾ ಇಷ್ಟಪಡುತ್ತಾನೆ. ಅಂತಹ ಪರಿಸ್ಥಿತಿಯಲ್ಲಿ ಅವನ ಅಥವಾ ಅವಳ ಮರಣದ ನಂತರವೂ ಈ ವಸ್ತುಗಳ ಮೇಲಿನ ಅವರ ಬಾಂಧವ್ಯ ಹೋಗುವುದಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಯಾರಾದರೂ ತಮ್ಮ ನೆಚ್ಚಿನ ಆಭರಣಗಳು ಮತ್ತು ಚಿನ್ನವನ್ನು ಬಳಸಿದರೆ ಅವರು ಪಿತೃದೋಷಕ್ಕೆ ಬಲಿಯಾಗಬಹುದು. ಅವರ ಜೀವನದಲ್ಲಿ ಅನೇಕ ಸಮಸ್ಯೆಗಳು ಉದ್ಭವಿಸಬಹುದು. 2. ಬಟ್ಟೆಗಳ ಬಳಕೆ. ಸತ್ತ ವ್ಯಕ್ತಿಯ ಬಟ್ಟೆಗಳನ್ನು ಬಳಸಬೇಡಿ. ಎಲ್ಲರಿಗೂ ಬಟ್ಟೆ ಎಂದರೆ ಒಲವು ಕೂಡ. ಅಂತಹ ಪರಿಸ್ಥಿತಿಯಲ್ಲಿ ಯಾರಾದರೂ ಅವರ ಮರಣದ ನಂತರ ಅವರ ಬಟ್ಟೆಗಳನ್ನು ಬಳಸಿದರೆ ಅವರೂ ಕೂಡ ಪಿತೃದೋಷಕ್ಕೆ ಬಲಿಯಾಗಬಹುದು. ವಾಸ್ತವವಾಗಿ ಪೂರ್ವಜರು ಮೋಕ್ಷವನ್ನು ಪಡೆಯಲು ಅವರು ತಮ್ಮ ಬಾಂಧವ್ಯವನ್ನು ಕಳೆದುಕೊಳ್ಳುವುದು ಅವಶ್ಯಕ. ಅಂತಹ ಪರಿಸ್ಥಿತಿಯಲ್ಲಿ ಅವರ ಬಟ್ಟೆಗಳನ್ನು ದಾನ ಮಾಡುವುದು ಒಳ್ಳೆಯದು. 3. ಗಡಿಯಾರವನ್ನು ಸಹ ಬಳಸಬೇಡಿ. ಕೆಲವರು ಕೈಗಡಿಯಾರಗಳನ್ನು ಬಳಸುತ್ತಾರೆ, ಏಕೆಂದರೆ ಅವುಗಳು ದುಬಾರಿ ವಸ್ತುಗಳಾಗಿವೆ. ಸತ್ತವರ ಗಡಿಯಾರವನ್ನು ಎಂದಿಗೂ ಬಳಸಬಾರದು. ಇದನ್ನು ದಾನ ಮಾಡಿದರೆ ಒಳ್ಳೆಯದು. ಗಡಿಯಾರವನ್ನು ಬಳಸುವುದರಿಂದ ಧನಾತ್ಮಕ ಶಕ್ತಿಯು ಋಣಾತ್ಮಕವಾಗಿ ಪರಿವರ್ತನೆಗೊಳ್ಳುತ್ತದೆ ಮತ್ತು ಒಳ್ಳೆಯ ಸಮಯವೂ ಕೆಟ್ಟ ಸಮಯವಾಗುತ್ತದೆ. ಇದು ಜೀವನದಲ್ಲಿ ಸಮಸ್ಯೆಗಳನ್ನು ಸೃಷ್ಟಿಸುತ್ತದೆ. ಇದರಿಂದ ಜನರು ದುಸ್ವಪ್ನ ಕಾಣುತ್ತಾರೆ. ಅಷ್ಟೇ ಅಲ್ಲ, ನಿಮಗೆ ಭಯವೂ ಆಗಬಹುದು. ಅದಕ್ಕಾಗಿಯೇ ನೀವು ನಿಮ್ಮ ಗಡಿಯಾರವನ್ನು ದಾನ ಮಾಡಬೇಕು. ನೀವು ಬಯಸಿದರೆ ಅದನ್ನು ಅಗತ್ಯವಿರುವ ಸಂಬಂಧಿಕರಿಗೆ ದಾನ ಮಾಡಿ. ವೀಕ್ಷಕರೇ, ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.